ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಒಂದು ವಾಂಗಿಬಾತ್ ರೆಸಿಪಿ ಹೇಗಂತ ಬನ್ನಿ ಹೇಳ್ಕೊಡ್ತೀನಿ. ಒಂದು ಕುಕ್ಕರ್ಗೆ 1-2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆಗೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತೇಳಿ ಬರಬೇಕು, ಓಕೆನಾ? ಅಷ್ಟರಲ್ಲಿ ಎಲ್ಲ ತರಕಾರಿನೂ ಹಚ್ಚಿಟ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ನೆಕ್ಸ್ಟು ಮತ್ತೆ ಒಂದು ಚಕ್ಕೆ ಮತ್ತು 1-2 ಲವಂಗ ಆಗೋಷ್ಟು ಹಾಕ್ಕೋಬೇಕು. 1 ಈರುಳ್ಳಿ, 1 ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಮತ್ತು ಒಂದು ಬೌಲ್ ಆಗೋಷ್ಟು ಬಟಾಣಿ, ಅಂದರೆ 1 ಇಡೀ ಆಗೋಷ್ಟಿದ್ರೆ ಓಕೆ. ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ನಾವು ಹಚ್ಚಿಟ್ಕೊಂಡಿರ್ತೀವಲ್ವ ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ, ಫಸ್ಟು ಕ್ಯಾಪ್ಸಿಕಮ್ ಹಾಕ್ಕೊಬೇಕು. ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಬದನೆಕಾಯಿ ಹಾಕ್ಕೊಬೇಕು. ಬದನೆಕಾಯಿ ಯಾಕಂದರೆ ಬೇಗ ಬೆಂದ್ಬಿಡುತ್ತಲ್ವ, ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಬದನೆಕಾಯಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅದಕ್ಕೆ 1 ಸ್ಪೂನ್ ಅಂದರೆ 1 ಟೇಬಲ್ ಸ್ಪೂನು ಗರಂ ಮಸಾಲ, ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ವಾಂಗಿಬಾತ್ ಪೌಡ್ರ್ ತಂದಿಟ್ಕೊಂಡಿದ್ವಿ ಅಲ್ವಾ, ಅದು ವಾಂಗಿಬಾತ್ ಪೌಡ್ರನ್ನ ಹಾಕ್ಕೊಳ್ಬೇಕು. ವಾಂಗಿಬಾತ್ ಪೌಡ್ರ್ ಹಾಕ್ಕೊಂಡು, ಅಂದರೆ ನಾನು ಮಾಡ್ತಾ ಇರೋದು ಮಿನಿಮಮ್ 3 ಮೆಂಬರ್ಸ್ಗೋಸ್ಕರ. 3 ಮೆಂಬರ್ಸ್ಗೆ 10 ರೂಪಾಯಿ ಪಾಕೆಟ್ ಬರುತ್ತಲ್ಲ, ಅದು ಹಾಕ್ಕೊಳ್ಳಿ. ಓಕೆ, ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಇಟ್ಕೊಳ್ಳಿ. ಒಂದು ಕುದಿ ಬಂದಮೇಲೆ ಉಪ್ಪು ಖಾರ ಹೇಗಿದೆ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಏನಾದರೂ ಸಾಲದೇ ಇದ್ದರೆ ಅದನ್ನು ನೀವು ನೋಡ್ಕೋಬೇಕು. ಏನಾದರೂ ಕಡಿಮೆ ಇದ್ದರೆ, ಓಕೆನಾ? ಕಡಿಮೆ ಇದ್ದರೆ ಮಾತ್ರ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕುದಿ ಬರ್ತಾ ಇದೆ ಅಲ್ವಾ? ಕುದಿ ಬಂದಮೇಲೆ ಅದನ್ನು ಉಪ್ಪು ಖಾರ ಏನೇನಿದೆ ಅನ್ನೋದೆಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು 2 ವಿಷಿಲ್ನ ನಾವು ಕೂಗಿಸ್ಕೋಬೇಕು. 2 ವಿಷಿಲ್ ಕೂಗಿಸ್ಕೊಂಡು ತೆಗೆಸ್ಕೊಂಡು ಅದು ವಿಷಿಲ್ ಹೋದ್ಮೇಲೆ ನೋಡಿ, ಈ ಥರ ಇಷ್ಟು ಚೆನ್ನಾಗಿ ಆಗಿದೆ ಅಲ್ವಾ? ಸೂಪರಾಗಿದೆ. ತಿಂತಾ ಇದ್ದರೆ ಒಳ್ಳೆ ಘಮ. ನಾನು ತುಪ್ಪ, ನೀವು ಒಂದ್ಕಿತ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಬಾಯ್.